ಗೋಕಾಕ್ ಬೆಳಗಾವಿ ಜಿಲ್ಲೆಯಲ್ಲಿರುವ ಒಂದು ಪಟ್ಟಣ ಮತ್ತು ತಾಲೂಕಾ ಕೇಂದ್ರವಾಗಿದ್ದು ಘಟಪ್ರಭಾ ನದಿ ಮತ್ತು ಅದರ ಮೇಲಿರುವ ಗೋಕಾಕ್ ಜಲಪಾತಕ್ಕೆ ಹೆಸರುವಾಸಿಯಾಗಿದೆ. ಇದನ್ನ ಭಾರತದ ನಯಾಗರ ಅಂತ ಕರೆಯಲಾಗುತ್ತೆ. ಈ ಜಲಪಾತ 52 ಮೀಟರ್ ಎತ್ತರದಿಂದ ಧುಮುಕ್ತಾ ಇದ್ದು 1887ರಲ್ಲಿ ದೇಶದಲ್ಲೇ ಮೊದಲ ವಿದ್ಯುತ್ ಉತ್ಪಾದಿಸಿದ ಐತಿಹಾಸಿಕ ಸ್ಥಳವಾಗಿದೆ. ಅದು ಅಲ್ಲದೆ ಗೋಕಾಕ್ ಸಿಹಿ ಖಾದ್ಯವಾದ ಕರದಂಟಿಗೆ ಪ್ರಸಿದ್ಧವಾಗಿದೆ. ಗೋಕಾಕ್ ಚಳುವಳಿ, ಜ್ಞಾನಪೀಠ ಪುರಸ್ಕೃತ ವಿಕ್ರು ಗೋಕಾಕ್, ಗೋಕಾಕ್ ಜಲಪಾತ ಮೊದಲಾದ ಸಂಗತಿಗಳೆಲ್ಲ ಗೋಕಾಕ್ ಹೆಸರನ್ನ ಹೊತ್ತಿರುವ ಕಾರಣ ಈ ಕ್ಷೇತ್ರದ ಹೆಸರಿಗೆ ಸೆಲೆಬ್ರಿಟಿಯ ಕಳೆ ಇದೆ. ಹಿರಣ್ಯಕೇಶಿ ಮತ್ತು ಘಟಪ್ರಭಾ ನದಿಗಳ ಪ್ರವಾಹ ಸುದ್ದಿಗಳಿಗಿಂತಲೂ ಹೆಚ್ಚಾಗಿ ರಮೇಶ್ ಜಾರಕಿಹೊಳಿ ಸುದ್ದಿಗಳಿಂದಾಗಿ ಸದಾ ಗಮನ ಸೆಳೆಯುವ ವಿಧಾನಸಭಾ ಕ್ಷೇತ್ರ ಗೋಕಾಕ್. ಆರಂಭದಿಂದಲೂ ಇಲ್ಲಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನದ್ದೇ ಪಾರುಪತ್ಯ. 1978ರ ನಂತರ ಗೋಕಾಕ್ ಕ್ಷೇತ್ರವನ್ನು ಆವರಿಸಿಕೊಂಡಿದ್ದು ಜನತಾ ಪಾರ್ಟಿ, ನಂತರ ಜನತಾದಳ, ಜಾತ್ಯತೀತ ಜನತಾದಳ, ಕಾಂಗ್ರೆಸ್ ಆಟ ಆಡಿದ್ದು ಕ್ಷೇತ್ರ ಇದೀಗ ಬಿಜೆಪಿಯ ಹಿಡಿತಕ್ಕೆ ಮರಳಿದೆ. ಹಾಲಿ ಶಾಸಕ ರಮೇಶ್ ಜಾರಕಿಹೊಳಿ, ರಮೇಶ್ ಲಕ್ಷ್ಮಣರಾವ್ ಜಾರಕಿಹೊಳಿ 1960ರಲ್ಲಿ ಬೆಳಗಾವಿಯಲ್ಲಿ ಕಬ್ಬು ಬೆಳೆಯುವ ಪ್ರಮುಖ ಕುಟುಂಬ ಮತ್ತು ಉದ್ಯಮಿ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರ ಪುತ್ರನಾಗಿ ಜನಿಸಿದರು. ವಾಲ್ಮೀಕಿ ಸಮುದಾಯಕ್ಕೆ ಸೇರಿರುವ ಇವರು ಗೋಕಾಕ್ ಕ್ಷೇತ್ರದಿಂದ 1999ನೇ ಇಸ್ವಿಯಿಂದ ಸತತವಾಗಿ ಶಾಸಕರಾಗಿ ಆಯ್ಕೆ ಆಗ್ತಿದ್ದಾರೆ. ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಸೇರಿರುವ ಇವರು ಸಾಮಾನ್ಯ ಕ್ಷೇತ್ರದಿಂದ ನಿರಂತರವಾಗಿ ಶಾಸಕರಾಗಿ ಆಯ್ಕೆ ಆಗ್ತಾ ಇರೋದು ವಿಶೇಷ. 1999ರಿಂದಲೂ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಿದ್ದ ರಮೇಶ್ ಜಾರಕಿಹೊಳಿ 2019ರಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗಿ ಉಪಚುನಾವಣೆಯಲ್ಲಿ ಗೆದ್ದು ಬೀಗಿದ್ರು. ಈ ಚುನಾವಣೆಯಲ್ಲಿ ಗೆದ್ದ ನಂತರ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದರು. ಆದರೆ ಗಂಭೀರವಾದ ಪ್ರಕರಣವೊಂದರಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಇದಾದ ನಂತರ 2023ರಲ್ಲೂ ಗೋಕಾಕ್ನಿಂದ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಶಾಸಕರಾಗಿದ್ದಾರೆ. 2016ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸಚಿವರಾಗಿ ಸಹ ರಮೇಶ್ ಜಾರಕಿಹೊಳಿ ಕಾರ್ಯನಿರ್ವಹಿಸಿದ್ರು. ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಹಿನ್ನೋಟವನ್ನು ನೋಡೋದಾದರೆ ಅತ್ಯಂತ ಸುದೀರ್ಘ ಚುನಾವಣಾ ಇತಿಹಾಸ ಹೊಂದಿರುವ ಗೋಕಾಕ್ ಕ್ಷೇತ್ರದಲ್ಲಿ ವಿಧಾನಸಭೆಗಾಗಿ ಮತದಾನ ಶುರುವಾಗಿದ್ದು 1957ರಲ್ಲಿ. ಆಗ ಗೋಕಾಕನ್ನ ಕೇಂದ್ರೀಕರಿಸಿಯೇ ಗೋಕಾಕ್ 1, ಗೋಕಾಕ್ 2 ಎಂಬ 2 ವಿಧಾನಸಭಾ ಕ್ಷೇತ್ರಗಳಿದ್ದವು. 1967ರ ಕ್ಷೇತ್ರ ಪುನರ್ ವಿಂಗಡಣೆಯ ನಂತರ ಗೋಕಾಕ್ ವಿಧಾನಸಭಾ ಕ್ಷೇತ್ರ ಪರಿಶಿಷ್ಟ ಪಂಗಡ ಮೀಸಲಾಗಿ ಒಂದೇ ಕ್ಷೇತ್ರವಾಗಿ ಉಳಿದುಕೊಳ್ಳುತ್ತೆ. 1967, 1972, 1978ರ ಚುನಾವಣೆಗಳಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನ ಈ ಕ್ಷೇತ್ರದಲ್ಲಿ ಮೆರೆಯಿತು. ಇದಾದ ಬಳಿಕ ಮೀಸೆ ಮುತ್ತನ್ನವರಂತ ಕ್ಷೇತ್ರದಲ್ಲಿ ಗುರುತಿಸಲಾಗುತ್ತಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಎಂಎಲ್ ಮುತ್ತೆನ್ನವರ್ 1989 ಹಾಗೂ 1985ರಲ್ಲಿ ಜನತಾ ಪಕ್ಷದಿಂದ ಶಾಸಕರಾಗಿದ್ದರು. 1989ರಲ್ಲಿ ಕಾಂಗ್ರೆಸ್ನ ಶಂಕರ್ ಕರ್ನಿಂಗ್ ಕ್ಷೇತ್ರದ ಶಾಸಕರಾಗಿದ್ದರು. 1994ರಲ್ಲಿ ಶಾಸಕ ಕರ್ನಿಂಗ್ರನ್ನ ಸೋಲಿಸುವ ಹಠಕ್ಕೆ ಬಿದ್ದಿದ್ದ ಜಾರಕಿಹೊಳಿ ಪರಿವಾರ ಜನತಾದಳದಿಂದ ಚಂದ್ರಶೇಖರ್ ನಾಯಕ್ ಅವರನ್ನ ಅಖಾಡಕ್ಕೆ ಇಳಿಸಿ ಗೆಲ್ಲಿಸಿಕೊಂಡಿತ್ತು. ಹೀಗೆ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡ ರಮೇಶ್ ಜಾರಕಿಹೊಳಿ 1999ರಲ್ಲಿ ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸಿಕೊಂಡು ಚುನಾವಣೆಯಲ್ಲಿ 56,956 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಆ ಬಳಿಕ 2004ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಎಂಎಲ್ ಮುತ್ತೆನ್ನವರನ್ನ ರಮೇಶ್ ಜಾರಕಿಹೊಳಿ ಸೋಲಿಸಿದ್ರು. 2008, 2013 ಹಾಗೂ 2018ರಲ್ಲಿ ಅಶೋಕ್ ಪೂಜಾರಿ ವಿರುದ್ಧ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಚುನಾವಣೆ ಗೆಲ್ತಾ ಬಂದಿದ್ರು. 2018ರಲ್ಲೂ ಗೆದ್ದ ನಂತರ 2019ರಲ್ಲಿ ಆಪರೇಷನ್ ಕಮಲದ ಭಾಗವಾಗಿ ಕಾಂಗ್ರೆಸ್ ತೊರೆದ ರಮೇಶ್ ಜಾರಕಿಹೊಳಿ ಬಿಜೆಪಿ ಸೇರ್ಪಡೆಯಾದರು. ಅದಾದ ನಂತರ ನಡೆದ ಗೋಕಾಕ್ ಉಪಚುನಾವಣೆಯಲ್ಲಿ ಸ್ವತಃ ಅವರ ಸಹೋದರರಾದ ಲಖನ್ ಜಾರಕಿಹೊಳಿ ಅವರನ್ನ ಸೋಲಿಸಿ ಮತ್ತೊಮ್ಮೆ ವಿಧಾನಸಭೆಗೆ ಪ್ರವೇಶ ಮಾಡಿದರು. 2023ರಲ್ಲಿ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾಗಿದ್ದ ಗೋಕಾಕದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ 7ನೇ ಬಾರಿಗೆ ತಮ್ಮ ಅದೃಷ್ಟ ಪರೀಕ್ಷೆಗಿಳಿದು ಬಿಜೆಪಿಯಿಂದ ಹುರಿಯಾಳು ಆಗಿದ್ರು. ಕಾಂಗ್ರೆಸ್ ಹೊಸಮುಖ ಡಾಕ್ಟರ್ ಮಹಾಂತೇಶ್ ಕಡಾಡಿಗೆ ಟಿಕೆಟ್ ಕೊಟ್ಟಿತ್ತು. ಜೆಡಿಎಸ್ ಅಭ್ಯರ್ಥಿ ಚನ್ನಬಸಪ್ಪ ಗಿಡ್ನವರ್ ನಾಮಪತ್ರ ಹಿಂಪಡೆದು ಕಾಂಗ್ರೆಸ್ಗೆ ಬೆಂಬಲ ಘೋಷಿಸಿದ್ರು. ಕಾಂಗ್ರೆಸ್ನ ಡಾಕ್ಟರ್ ಮಹಾಂತೇಶ್ ಕಡಾಡಿ
79,901 ಮತಗಳನ್ನು ಪಡೆದುಕೊಂಡರೆ ಬಿಜೆಪಿಯ ರಮೇಶ್ ಜಾರಕಿಹೊಳಿ 1,05,313 ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು. ಹಾಗಾದ್ರೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರವೇನು? ಈ ವಿಧಾನಸಭಾ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಾಗಿದ್ರು ಇಲ್ಲಿ ರಮೇಶ್ ಜಾರಕಿಹೊಳಿ ಸತತವಾಗಿ ಗೆಲ್ತಾ ಬರ್ತಿದ್ದಾರೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದ 75,000, ಪರಿಶಿಷ್ಟ ಪಂಗಡ 35,000, ಪರಿಶಿಷ್ಟ ಜಾತಿ 19,000, ಮುಸ್ಲಿಂ 31,000, ಕುರುಬ 22,000, ಉಪ್ಪಾರ 13,000, ಮರಾಠ 10,000 ಹಾಗೂ ಇತರೆ ಸಮುದಾಯದ 30,000 ಮತಗಳಿವೆ.